ಶಿವಮೊಗ್ಗ ನಗರದ ತುಂಗಾ ನದಿಗೆ ಮೂವರು ಮಕ್ಕಳೊಟ್ಟಿಗೆ ತಾಯಿ ಹಾರಿದ್ದಾಳೆ. ಮೂವರಲ್ಲಿ ಇಬ್ಬರು ಮಕ್ಕಳು ಕೊಚ್ಚಿ ಹೋಗಿದ್ದಾರೆ ನದಿಯಲ್ಲಿ. ಸ್ಥಳೀಯರು ತಾಯಿ ಹಾಗೆ ಓರ್ವ ಮಗುವನ್ನ ರಕ್ಷಣೆ ಮಾಡಿದ್ದಾರೆ. ನದಿಗೆ ಹಾರಿದ ನಂತರ ನನ್ನ ಮಕ್ಕಳನ್ನ ರಕ್ಷಿಸಿ ಅಂತ ತಾಯಿ ಗೋಗರ್ದಿದ್ದಾಳೆ. ಅಷ್ಟರಲ್ಲಾಗಲೇ ಇಬ್ಬರು ಮಕ್ಕಳು ಕೊಚ್ಕೊಂಡು ಹೋಗಿದ್ರೆ ಒಂದು ಮಗುವನ್ನ ಮಾತ್ರ ರಕ್ಷಣೆ ಮಾಡುವಲ್ಲಿ ಸ್ಥಳೀಯರು ಯಶಸ್ವಿಯಾಗಿದ್ದಾರೆ. ಜೊತೆಗೆ ತಾಯಿಯನ್ನು ಕೂಡ ಸ್ಥಳೀಯರೇ ರಕ್ಷಣೆ ಮಾಡಿದ್ದಾರೆ. ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಮಹಿಳೆ ಆತ್ಮಹತ್ಯೆಗೆ ಯತ್ನ ಮಾಡಿರುವುದು ಅನ್ನೋದು ಈಗ ತಿಳಿದು ಬಂದಿದೆ. ಶಿವಮೊಗ್ಗ ನಗರದ ತುಂಗಾ ನದಿಗೆ ನನ್ನ ಮೂವರು ಮಕ್ಕಳೊಟ್ಟಿಗೆ ಹಾರಿ ಪ್ರಾಣ ಕಳೆದುಕೊಳ್ಬೇಕು ಅನ್ನುವಂಥ ಗಟ್ಟಿ ನಿರ್ಧಾರವನ್ನು, ಆ ಕಟು ನಿರ್ಧಾರವನ್ನು ಈಕೆ ಮಾಡಿದ್ಲು. ನದಿಗೆ ಹಾರಿದ್ದಾಳೆ. ಹಾರಿದಂತಹ ಸಂದರ್ಭದಲ್ಲಿ ಈಕೆಗೆ ಯಾವ ಮನ ಪರಿವರ್ತನೆ ಆಯಿತೋ ಗೊತ್ತಿಲ್ಲ. ತಕ್ಷಣಕ್ಕೆ ನನ್ನ ಮಕ್ಕಳನ್ನು ಕಾಪಾಡಿ ಅಂತ ಗೋಗರ್ದಿದ್ದಾಳೆ. ಆಗ ಸ್ಥಳೀಯರು ತತ್ಕ್ಷಣಕ್ಕೆ ಧಾವಿಸಿ ತಾಯಿಯನ್ನು ಹಾಗೆ ಓರ್ವ ಮಗುವನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಇನ್ನುಳಿದಂತೆ ಇಬ್ಬರು ಮಕ್ಕಳು, ಒಟ್ಟಾರೆಯಾಗಿ ಮೂವರು ಮಕ್ಕಳನ್ನು ಜೊತೆಯಲ್ಲಿ ಕರ್ಕೊಂಡು ಹಾರಿರುವಂಥದ್ದು. ಅದರಲ್ಲಿ ಇಬ್ಬರು ಮಕ್ಕಳು ಕೊಚ್ಕೊಂಡು ಹೋಗಿದ್ರೆ ಒಂದು ಮಗುವನ್ನು ಮಾತ್ರ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗದ ಕರೆಸ್ಪಾಂಡೆಂಟ್ ಪ್ರಸನ್ನ. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಪ್ರಸನ್ನ, ಈಗ ಆತ್ಮಹತ್ಯೆಗೆ ಕಾರಣ ಏನು? ಆ ಗಟ್ಟಿ ನಿರ್ಧಾರ, ಆ ಕಟು ನಿರ್ಧಾರವನ್ನ ಈ ಮಹಿಳೆ ಮಾಡಿದ್ಯಾಕೆ? ಅದರ ಜೊತೆಗೆ ಮೂರು ಮಕ್ಕಳನ್ನ ಕಟ್ಕೊಂಡು ನದಿಗೆ ಹಾರಿದ ನಂತರ ನನ್ನ ಮಕ್ಕಳನ್ನು ಕಾಪಾಡಿ ಅನ್ನುವಂಥ ಆ ಮನ ಪರಿವರ್ತನೆ ಅವಾಗ ಆಯ್ತಾ ಅಂತ ನದಿಗೆ ಹಾರಿದ ಮೇಲೆ? ರಾಹುಲ್, ಏನೊಂದು ಶಿವಮೊಗ್ಗದಲ್ಲಿ ನಗರದ ಹೃದಯ ಭಾಗದಲ್ಲಿರುವಂತಹ ತುಂಗಾ ಸೇತುವೆಯ ಮೇಲ್ಗಡೆ ಇವತ್ತು 7:45 ಸುಮಾರಿಗೆ ಒಂದು ಘಟನೆ ನಡೆದಿದೆ. ಇದು ನಿಜಕ್ಕೂ ಶಿವಮೊಗ್ಗದ ಅಷ್ಟೇ ಅಲ್ಲ, ರಾಜ್ಯದ ಜನತೆಗೆ ಒಂದು ಗಮನ ಸೆಳೆದಿರುವಂಥದ್ದು. ಅದರಲ್ಲಿ ತುಂಬಾ ಮನಕಲುಕ ಘಟನೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮೂರು ಜನ ಮಕ್ಕಳೊಂದಿಗೆ ತಾಯಿ ಆತ್ಮಹತ್ಯೆಗೆ ಮುಂದಾಗಿರುವಂಥದ್ದು. ನದಿಗೆ ಇಬ್ಬರು ಮಕ್ಕಳನ್ನು ನೂಕಿದ ನಂತರ ಇನ್ನೊಂದು 11 ತಿಂಗಳು ಮಗುನ ನದಿಗೆ ತಳ್ತಾಳೆ. ಆದ್ರೆ ಆ ತಕ್ಷಣ ಗಮನಿಸಿದಂತಹ ಸ್ಥಳೀಯರು ಇಮಿಡಿಯೇಟ್ ಆಗಿ ಆ ನದಿಗೆ ಹಾರ್ಬಿಟ್ಟು ಜೀವದ ಹಂಗ ತೊರೆದು ತಾಯಿ ಮತ್ತೆ 11 ತಿಂಗಳು ಮಗುವನ್ನ ರಕ್ಷಿಸುವಲ್ಲಿ ಸಫಲರಾಗ್ತಾರೆ. ಆದ್ರೆ ಅದಕ್ಕಿಂತ ಮುಂಚೆ ಇಬ್ರು ಮಕ್ಕಳನ್ನ ಮಹಿಳೆ ದೂಡಿದ್ರು ಅಂತ ಹೇಳಲಾಗುತ್ತೆ, ತಳ್ಳಿದ್ರು ಅಂತ ಹೇಳಲಾಗುತ್ತಾರೆ. ಆ ಇಬ್ರು ಮಕ್ಕಳುಗಳು ಅವರಿಬ್ರು ಕಥೆ ಏನಾಯ್ತು ಅನ್ನೋದು ಗೊತ್ತಾಗಿಲ್ಲ. ಯಾಕಂದ್ರೆ ನೀರು ತುಂಬಿ ಹರಿತಿರುವಂತಹ ತುಂಗಾ ನದಿಗೆ ಬಿದ್ದಿರೋದ್ರಿಂದ, ಜೊತೆಗೆ ಕತ್ತಲಾದ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು ಅಂತ ಕೂಡ ಗೊತ್ತಾಗಲ್ಲ. ಹಾಗಾಗಿ ಸ್ಥಳೀಯರು ಅವ್ರು ಇಬ್ರು ಸಿಗ್ತಾರೆ, ಅವ್ರನ್ನ ರೆಸ್ಕ್ಯೂ ಮಾಡ್ಬಿಟ್ಟು ಅವ್ರನ್ನ ಅಲ್ಲಿಗೆ ತಕ್ಷಣಕ್ಕೆ ಶಿವಮೊಗ್ಗದ ಮೆಗಾ ಹಾಸ್ಪಿಟಲ್ಗೆ ದಾಖಲಾತಿ ಮಾಡಿರೋದು. ತಾಯಿ ಮತ್ತು ಮಕ್ಕಳ ವಿಭಾಗಕ್ಕೆ ಈಗ ಅವರಿಬ್ಬರನ್ನ ದಾಖಲಿಸ್ಬಿಟ್ಟು ಚಿಕಿತ್ಸೆ ನೀಡ್ತಿರುವಂಥದ್ದು. ಅಂದ್ರೆ ಮಾಹಿತಿಗಳ ಪ್ರಕಾರ ಸ್ಥಳೀಯರು ಹೇಳ್ತಿರೋ ಪ್ರಕಾರ ತಾಯಿ ಈ ಒಂದು ಘಟನೆಯಿಂದ ಮಕ್ಕಳನ್ನ ಇಬ್ರು ದೂಡುದು ಅಂತ ಹೇಳ್ತಾರೆ. ನಂತರದಲ್ಲಿ ಆಕೆ ಹಾರದ ಮೇಲೆ ತನ್ನ ರಕ್ಷಣೆ ಮಾಡಿ ಅಂತ ಹೇಳ್ಬಿಡ್ತಾಳೆ. ಅಂದ್ರೆ ಬಹುತೇಕ ಅವಳಿಗೆ ಅಂದ್ರೆ ಒಂದು ಮಾನಸಿಕ ಸಮಸ್ಯೆ ಇರ್ಬೋದೇನೋ, ಅಥವಾ ಬಾಣಂತಿ ಸನ್ನಿ ಇತ್ತೇನೋ, ಈ ತರದ ಏನೋ ಒಂದು ಸಮಸ್ಯೆಯಿಂದ ಆತರ ಗಟ್ಟಿ ನಿರ್ಧಾರ ತಗೊಳ್ಲೇನೋ. ಆದ್ರೆ ನಂತರದಲ್ಲಿ ಆಕೆಗೆ ಪರಿಸ್ಥಿತಿ ಅರ್ಥ ಆಗತ್ತೆ. ಹಾಗಾಗಿ ಆಕೆ ಮಕ್ಕಳನ್ನ ರಕ್ಷಣೆ ಮಾಡಿ ಅಂತ ಹೇಳ್ಬಿಟ್ಟು ಆಕೆ ಗೋಗರಿದಿರೋದು ಕಂಡು ಬಂದಿದೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಇಬ್ರು ಬಿದ್ದು ನೀರ್ ಪಾಲಾಗಿದ್ದಾರೆ ಅಂತ ಹೇಳ್ತಾರೆ. ಅವರ ಎಲ್ಲಿದ್ದಾರೆ, ನಿಜವಾಗ್ಲೂ ಅವರು ಸಿಕ್ಕಿದಾರ ಅಥವಾ ಅವ್ರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ. ಹಾಗಾಗಿನೇ ಅವ್ರನ್ನ ಒಂದು ರಕ್ಷಣಾ ಕಾರ್ಯ ಮತ್ತೆ ಪತ್ತೆ ಕಾರ್ಯ ಮಾಡೋದಕ್ಕೆ ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ಮುಂದಾಗಿದೆ. ಆದ್ರೆ ಕತ್ತಲೆ ಮತ್ತೆ ನೀರಿನ ಸೆಳೆವು ಜಾಸ್ತಿ ಇರೋದ್ರಿಂದ ಈಗ ಒಂದು ಕಾರ್ಯಾಚರಣೆ ಅಷ್ಟೊಂದು ಯಶಸ್ವಿ ಕಾಣ್ತಾ ಇಲ್ಲ. ಉಳಿದಂತೆ ಈ ಇಬ್ರು ಮಕ್ಕಳಲ್ಲಿ ಮಗು ಪರಿಸ್ಥಿತಿ ಸ್ವಲ್ಪ ಗಂಭೀರ ಅಂತ ಹೇಳಲಾಗ್ತದೆ. ತಾಯಿ ಒಂದು ಜೀವ ಅಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ಈ ಒಂದು ಘಟನೆ ನಿಜಕ್ಕೂ ಯಾಕೆ ಈಗ ತಾಯಿ ಅಂತ ನಿರ್ಧಾರಕ್ಕೆ ಬಂದ್ಲು, ಅಂತ ಪರಿಸ್ಥಿತಿ ಏನಿತ್ತು, ಚಿತ್ರದುರ್ಗ ಮೂಲದ ಮಹಿಳೆ ಅಂತ ಹೇಳಲಾಗತ್ತೆ, ಅಂತ ಪರಿಸ್ಥಿತಿ ಏನಾಗಿತ್ತು ಅಂತ ಹೇಳ್ಬಿಟ್ಟು ಈಗ ಪೊಲೀಸ್ ಈಗ ತನಿಖೆನ ನಡೆಸ್ತಿರೋದು ನಾವಿಲ್ಲಿ ಗಮನಿಸಬಹುದಾಗಿದೆ ರಾಹುಲ್.